ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಇದನ್ನ ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋ ಪಾಠದ ಬಗ್ಗೆ ಕಲ್ತ್ಕೊಳ್ಳೋಣ. ಸೊ ಈ ಪಾಠದಲ್ಲಿ ನಾವು ಮೊದಲನೇದಾಗಿ ಈ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಬರ್ತಕ್ಕಂಥ ಕೆಲವೊಂದು ಟರ್ಮಿನಾಲಜಿಸ್ನ ಕಲಿತೀವಿ. ಆ್ಯಂಡ್ ಮೆಕ್ಯಾನಿಸಮ್ ಆಫ್ ಕೆಟಲಿಸಿಸ್. ಸೊ ಹೇಗೆ ಕೆಟಲಿಸ್ಟ್ ವರ್ಕ್ ಮಾಡತ್ತೆ ಟು ಇನ್ಕ್ರೀಸ್ ದಿ ರೇಟ್ ಆಫ್ ರಿಯಾಕ್ಷನ್. ಸೊ ಹೇಗೆ ಅದರ ಸರ್ಫೇಸ್ ಏರಿಯಾನ ರಿಯಾಕ್ಟೆಂಟ್ಸ್ಗಳಿಗೆ ಕೊಡುತ್ತೆ, ಸೊ ದಟ್ ದ ರಿಯಾಕ್ಟೆಂಟ್ಸ್ ಕ್ಯಾನ್ ಈಸಿಲಿ ಅಕಾಮಡೇಟ್ ಆನ್ ದಿ ಸರ್ಫೇಸ್. ಓಕೆ, ಅಂಡ್ ಅದಾದ ನಂತರ ಕೊಲಾಯ್ಡ್ ಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಅದರಲ್ಲಿ ಟೈಪ್ಸ್ ಆಫ್ ಕೊಲಾಯ್ಡ್ಸು, ಕೊಲಾಯ್ಡ್ ಅಂತ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು, ಅಂಡ್ ಅಪ್ಲಿಕೇಶನ್ಸ್ ಆಫ್ ಕೊಲಾಯ್ಡ್ಸ್ ಇನ್ ಡೇ ಟು ಡೇ ಲೈಫ್. ಸೊ ಹೀಗೆ ನಾವು ಈ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ನ 2 ಭಾಗವಾಗಿ ಡಿವೈಡ್ ಮಾಡಿಕೊಂಡು ಕಲಿತಾ ಹೋಗ್ಬೋದು. ಮೊದಲನೇದಾಗಿ ಸರ್ಫೇಸ್ ಕೆಮಿಸ್ಟ್ರಿ ನೋಡ್ತಾ ಹೋದ್ರೆ, ಸೊ ಏನಿದು ಸರ್ಫೇಸ್ ಕೆಮಿಸ್ಟ್ರಿ ಅಂದ್ರೆ, ಸೊ ಮೊದಲನೇದಾಗಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿ particles present in the bulk and the surface. ಸೊ ನಾವೀಗ ಯಾವ್ದೋ ಒಂದು ಬೀಕರ್ನ ತಗೊಂಡು ಅದರಲ್ಲಿ ನೀರನ್ನ ಫಿಲ್ ಮಾಡಿದ್ರೆ, ಸೊ ಇದರಲ್ಲಿ ನೀರೇ ಇದ್ರೂ ಕೂಡ 2 ಟೈಪ್ ಆಫ್ ಪಾರ್ಟಿಕಲ್ ನೇಚರ್ ಇರುತ್ತೆ ಇದರಲ್ಲಿ. ಸೊ ಹೇಗೆ ಅಂತಂದ್ರೆ, ಈ ಬೀಕರ್ ಒಳಗಡೆ, ಓಕೆ, ಸೊ ಈ ಪೋರ್ಷನ್ ನಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಗಳೇನಿದೆ, okay, so this portion of molecules, ಅವುಗಳು ಬಿಹೇವ್ ಮಾಡೋ ರೀತಿನೇ ಬೇರೆ ಇರುತ್ತೆ ಕಂಪೇರ್ ಟು ದ ಪಾರ್ಟಿಕಲ್ಸ್ ಪ್ರೆಸೆಂಟ್ ಆನ್ ದಿ ಸರ್ಫೇಸ್. ಓಕೆ, ಸೊ ಯಾಕೆ ಅಂದ್ರೆ ಒಳಗಡೆ ಇರ್ತಕ್ಕಂಥ ಮಾಲಿಕ್ಯೂಲ್ಗೆ ನಾವು ಇಲ್ಲಿ ಒಂದು ಮಾಲಿಕ್ಯೂಲ್ ಅಂತ ತಗೊಂಡ್ರೆ ಅದರ ಸುತ್ತ ಕೂಡ ಸೇಮ್ ಟೈಪ್ ಆಫ್ ಮಾಲಿಕ್ಯೂಲ್ಸ್ ವಿಲ್ ಬಿ ದೇ. ಸೊ ಯಾವ ಪಾಸಿಬಲ್ ಡಿರೆಕ್ಷನ್ ಅಲ್ಲಿ ಆಟಮ್ಗಳು ಅಥವಾ ಮಾಲಿಕ್ಯೂಲ್ಗಳು, ಅಯಾನ್ಸ್ಗಳು ಇರುತ್ತೋ, ಸೊ ಆ ಎಲ್ಲ ಅಯಾನ್ ಮಾಲಿಕ್ಯೂಲ್ ಅಥವಾ ಪಾರ್ಟಿಕಲ್ಗಳು ಒಂದೇ ರೀತಿಯಾಗಿ ಇರುತ್ತೆ. ಸೊ ದ ಪಾರ್ಟಿಕಲ್ ವಿಚ್ ಇಸ್ ಪ್ರೆಸೆಂಟ್ ಅಟ್ ದ ಬಲ್ಕ್, ಈ ಪೋರ್ಷನ್ ನಾವು ಬಲ್ಕ್ ಅಂತ ಕರಿತೀವಿ. ಸೊ particles present at the bulk will be in the same environment ಸೇಮ್ ಇರುತ್ತೆ, ಯಾಕಂದ್ರೆ ಎಲ್ಲಾ ಡಿರೆಕ್ಷನ್ ಅಲ್ಲೂ ಕೂಡ ಸೇಮ್ ಟೈಪ್ ಆಫ್ ಆಟಮ್ಗಳು ಕನೆಕ್ಟ್ ಆಗಿರುತ್ತೆ. ಸೊ ಒಂದಕ್ಕೊಂದು ಬಾಂಡ್ ಆಗಿರುತ್ತೆ. ಸೊ ಆದ್ರೆ ನಾವು ಸರ್ಫೇಸ್ ಪಾರ್ಟಿಕಲ್ಸ್ ನ ತಗೊಂಡ್ರೆ, ಸರ್ಫೇಸ್ ಪಾರ್ಟಿಕಲ್ ಏನಾಗತ್ತೆ, ಸೊ ಇಲ್ಲಿ ಇರ್ತಕ್ಕಂಥ ಒಂದು ಪಾರ್ಟಿಕಲ್ ಸುತ್ತ ಕಡೆ ಕೆಳಗಡೆ ಆ ಸೊಲ್ಯೂಷನ್ ನಲ್ಲಿ ಅಥವಾ ನಾವ್ಯಾವ ಸಾಲ್ವೆಂಟ್ ತಗೊಂಡಿದೀವಿ ಆ ಟೈಪ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ. ಅಂಡ್ ಆನ್ ದಿ ಅದರ್ ಸೈಡ್, ಓಕೆ, ಸೊ ಹೊರಗಡೆಗೆ ಏನಿರುತ್ತೆ, ಇಲ್ಲಿ ಏರ್ ಇರಬಹುದು. ಓಕೆ, ಸೊ ಆ ಏರ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಹಾಗಾಗಿ ಒಂದು ಡಿರೆಕ್ಷನ್ ಅಂದ್ರೆ ಅಪ್ಪರ್ ವರ್ಡ್ಸ್ ನಲ್ಲಿ ಏನಾಗತ್ತೆ, ದ ಪಾರ್ಟಿಕಲ್ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಗೆ ಮೇಲ್ಗಡೆ ಡಿರೆಕ್ಷನ್ ನಲ್ಲಿ the particle environment is different. ಅಂದ್ರೆ ಈ ಸರ್ಫೇಸ್ ಪಾರ್ಟಿಕಲ್ಸ್ ಎನ್ವಿರಾನ್ಮೆಂಟ್ ಬಲ್ಕ್ ಪಾರ್ಟಿಕಲ್ ಎನ್ವಿರಾನ್ಮೆಂಟ್ ಗೆ ಕಂಪೇರ್ ಮಾಡಿದ್ರೆ ಡಿಫರೆಂಟ್ ಆಗಿರುತ್ತೆ. ಅಂಡ್ ಬಿಕಾಸ್ ಆಫ್ ದಿಸ್ ರೀಸನ್ ದಿ ಸರ್ಫೇಸ್ ಪಾರ್ಟಿಕಲ್ಸ್ ಆರ್ ಕ್ವೈಟ್ ರಿಯಾಕ್ಟಿವ್. ಓಕೆ, ಸೊ ಅವುಗಳು ಬೇರೆ ಪಾರ್ಟಿಕಲ್ ಜೊತೆ ಇಂಟರಾಕ್ಷನ್ ಮಾಡ್ಲಿಕ್ಕೋಸ್ಕರ ಟ್ರೈ ಮಾಡ್ತಾ ಇರತ್ತೆ. ಆದ್ರೆ ಬಲ್ಕ್ ಪಾರ್ಟಿಕಲ್ ನಲ್ಲಿ ಆ ಸುತ್ತಮುತ್ತ ಇರ್ತಕ್ಕಂಥ ಪಾರ್ಟಿಕಲ್ ಎಲ್ಲ ಸೇಮೇ ಇರೋದ್ರಿಂದ ಏನಾಗುತ್ತೆ, ಸೊ ಇದರಲ್ಲಿ ಅಷ್ಟು ಇಂಟರಾಕ್ಷನ್ ವಿತ್ ಅದರ್ ಪಾರ್ಟಿಕಲ್ ಅಂದ್ರೆ ಅದು ಇಂಟರಾಕ್ಟ್ ಮಾಡಕ್ಕೆ ಅಥವಾ ರಿಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡೋದಿಲ್ಲ. ಸೊ ದಟ್ ಈಸ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ದಿ ಬಲ್ಕ್ ಪಾರ್ಟಿಕಲ್ ಅಂಡ್ ದಿ ಸರ್ಫೇಸ್ ಪಾರ್ಟಿಕಲ್. ಸೊ ನಾವೀಗ ಈ ಪಾಠದಲ್ಲಿ ಕಲಿತಾ ಇರೋದು ಅಬೌಟ್ ದಿ ಸರ್ಫೇಸ್ ಪಾರ್ಟಿಕಲ್. ಈ ಸರ್ಫೇಸ್ ಪಾರ್ಟಿಕಲ್ ಯಾವ ರೀತಿಯಲ್ಲಿ ಇರುತ್ತೆ, ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ, ಸೊ ವಾಟ್ ಆರ್ ದಿ ಅಪ್ಲಿಕೇಶನ್ಸ್ ಆಫ್ ದಟ್ ಒನ್. ಓಕೆ, ಸೊ ಇದೆಲ್ಲದನ್ನ ಕಲ್ತ್ಕೊಳ್ಳೋದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಸರ್ಫೇಸ್ ಕೆಮಿಸ್ಟ್ರಿ ಡೀಲ್ಸ್ ವಿತ್ ದ ಫಿನಾಮಿನಾ ದಟ್ ಅಕರ್ ಅಟ್ ದಿ ಸರ್ಫೇಸಸ್. ಓಕೆ, ಸೊ ಅಥವಾ ಇದನ್ನ ನಾವು ಈ ಫೇಸ್ ನ ಓಕೆ ಇಂಟರ್ಫೇಸ್ ಅಂತ ಕೂಡ ಕರಿಬಹುದು. ಓಕೆ, ಸೊ ಯಾವ್ಯಾವ ರಿಯಾಕ್ಷನ್ಸ್ ಆಗ್ತಿದೆ ಅಥವಾ ಯಾವ್ದು ಚೇಂಜಸ್ ಏನಾಗ್ತಾ ಇದೆ ಸರ್ಫೇಸ್ ನಲ್ಲಿ ಅಥವಾ ಇಂಟರ್ಫೇಸ್ ನಲ್ಲಿ, ಆ ಸ್ಟಡೀಸ್ ನ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಈ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಇಲ್ಲಿ ಲಿಕ್ವಿಡ್ ಅಂಡ್ ಗ್ಯಾಸ್ ಇದೆ. ಸೊ ಕೆಳಗಡೆ ಇನ್ ದ ಬೀಕರ್ ನಾವು ವಾಟರ್ ನ ಫಿಲ್ ಮಾಡಿದ್ವಿ ಅಂತ ಹೇಳಿದೆ, ಅಂಡ್ ಆನ್ ಟಾಪ್ ಏರ್ ವಿಲ್ ಬಿ ದೇರ್. ಓಕೆ, ಸೊ ಇಲ್ಲಿ ನಾವು ಇದನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಲಿಕ್ವಿಡ್ ಗ್ಯಾಸ್ ಇಂಟರ್ಫೇಸ್ ಅಂತ
ರೆಪ್ರೆಸೆಂಟ್ ಮಾಡಬಹುದು, ಅಥವಾ ಈವನ್ ನಾವು ಸ್ಲಾಶ್ ಹಾಕಿ ಕೂಡ ಹೇಳ್ಬೋದು, ಲಿಕ್ವಿಡ್ ಸ್ಲಾಶ್ ಗ್ಯಾಸ್. ಸೊ ಇದು ಕೂಡ ನಮಗೆ ಸರ್ಫೇಸ್ ಕೆಮಿಸ್ಟ್ರಿ ಅಥವಾ ಸರ್ಫೇಸ್ ನಲ್ಲಿ ಯಾವ ಪಾರ್ಟಿಕಲ್ ಇಂಟರಾಕ್ಟ್ ಮಾಡ್ತಿದೆ ಅಂತ ಹೇಳುತ್ತೆ. ಸೊ ಇಲ್ಲಿ ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಇಂಟರ್ಫೇಸ್ ಬಿಟ್ವೀನ್ ಅ ಸಾಲಿಡ್ ಅಂಡ್ ಅ ಗ್ಯಾಸ್. ಓಕೆ, ಸೊ ಇಲ್ಲಿ ನಾವು ಲಿಕ್ವಿಡ್ ಅಂಡ್ ಗ್ಯಾಸ್ ನ ಎಕ್ಸಾಂಪಲ್ ಆಗಿ ತಗೊಂಡಿದ್ವಿ. ಸೊ ಸಾಲಿಡ್ ಅಂಡ್ ಗ್ಯಾಸ್ ಎಲ್ಲಿ ಅಂತಂದ್ರೆ ಕೆಟಲಿಸ್ಟ್ ಗಳು. ಈಗ ಸಿಂಪಲ್ ಆಗಿ ನೀವು ಹೈಡ್ರೋಜಿನೇಷನ್ ನ ರಿಕಾಲ್ ಮಾಡ್ಕೊಂಡ್ರೆ, ಹೈಡ್ರೋಜಿನೇಷನ್ ಅಲ್ಲಿ ಏನಾಗುತ್ತೆ, ನಿಕ್ಕಲ್ ಅಥವಾ ಪ್ಲಾಟಿನಮ್ ಪೆಲ್ಲಾಡಿಯಂ ಕೆಟಲಿಸ್ಟ್ ಆಗಿ ವರ್ಕ್ ಮಾಡುತ್ತೆ ಅಂಡ್ ಹೈಡ್ರೋಜನ್ ವಿಲ್ ಬಿ ಬೌಂಡ್. ಓಕೆ, ಆ ಸರ್ಫೇಸ್ ಮೇಲೆ ಹೈಡ್ರೋಜನ್ ಬೈಂಡ್ ಆಗುತ್ತೆ. ಸೊ ಅಲ್ಲಿ ನಿಕ್ಕಲ್ ಪ್ಲಾಟಿನಮ್ ಅದು ಸಾಲಿಡ್, ಹೈಡ್ರೋಜನ್ ಇಸ್ ಅ ಗ್ಯಾಸ್. ಸೊ ಎಕ್ಸಾಂಪಲ್ ನೀವು ಇಲ್ಲಿ ರಿಕಾಲ್ ಮಾಡ್ಕೊಂಡ್ರೆ ದಟ್ ಇಸ್ ದಿ ಇಂಟರ್ಫೇಸ್, ಸಾಲಿಡ್ ಅಂಡ್ ಗ್ಯಾಸ್ ಇಂಟರ್ಫೇಸ್. ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ ನಾವು ಐಫನ್ ಆದ್ರೂ ಯೂಸ್ ಮಾಡಬಹುದು ಅಥವಾ ಸ್ಲಾಶ್ ಆದ್ರೂ ಹಾಕ್ಬೋದು. ಸೊ ದಿಸ್ ರೆಫರ್ಸ್ ದಿ ಇಂಟರಾಕ್ಷನ್ ಬಿಟ್ವೀನ್ ಟೂ ಡಿಫರೆಂಟ್ ಮೀಡಿಯಂ. ಓಕೆ, ಸೊ ಈಗ ನಾವು ಕಲ್ತ್ಕೊಂಡ್ವಿ ಸಾಲಿಡ್ ಗ್ಯಾಸ್, ಲಿಕ್ವಿಡ್ ಗ್ಯಾಸ್. ಓಕೆ, ಸಾಲಿಡ್ ಲಿಕ್ವಿಡ್ ಇದು ಕೂಡ ಇದೆ, ಸಾಲಿಡ್ ಲಿಕ್ವಿಡ್ ಇಂಟರ್ಫೇಸ್ ಇಂಟರಾಕ್ಷನ್ ಇಸ್ ಆಲ್ಸೋ ದೇರ್. ಬಟ್ ನಮ್ಮಲ್ಲಿ ಗ್ಯಾಸ್ ಹಾಗೂ ಗ್ಯಾಸ್ ಇಂಟರಾಕ್ಷನ್ ಇಲ್ಲ. ಓಕೆ, ಸೊ ಅಂದ್ರೆ ಈ ರೀತಿಯಾದಂತ ಇಂಟರ್ಫೇಸ್, ಒಂದು ಗ್ಯಾಸ್ ಮೇಲೆ ಇನ್ನೊಂದು ಗ್ಯಾಸ್ ಅನ್ನೋದು ರೀತಿಯಾದಂತ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ನಾವು ಅದನ್ನ ಓದಲ್ಲ. ದಟ್ ಈಸ್ ಬಿಕಾಸ್ ಆಫ್ ದಿ ಕಂಪ್ಲೀಟ್ ಮಿಸಿಬಿಲಿಟಿ. ದಿಸ್ ಇಸ್ very important one. So we don't see the gaseous. Okay, so ಇರಿದಂತ ಇಂಟರ್ಫೇಸ್ ಮಿಕ್ಸ್ಚರ್ ನ ನಾವು ನೋಡಲ್ಲ gaseous ಮಾಲಿಕ್ಯೂಲ್ಸ್ ನಲ್ಲಿ, ಬಿಕಾಸ್ ಗ್ಯಾಸ್ ಪಾರ್ಟಿಕಲ್ಸ್ ಕಂಪ್ಲೀಟ್ ಆಗಿ ಮಿಸಿಬಲ್ ಆಗುತ್ತೆ. ಓಕೆ, ಸೊ ಮಿಸಿಬಲ್ ಅಂತ ಅಂದ್ರೆ ಯೂನಿಫಾರ್ಮ್ ಲೇಯರ್ ವಿಲ್ ಬಿ ದೇರ್. ನಮ್ಗೆ ಇಲ್ಲಿ 2 ಲೇಯರ್ ಬೇಕು. ಫಾರ್ ಎಕ್ಸಾಂಪಲ್ ಅಗೇನ್ ಇಫ್ ಯು ಕಮ್ ಬ್ಯಾಕ್ ಟು ದಿಸ್ ಎಕ್ಸಾಂಪಲ್ ಓನ್ಲಿ. ಸೊ ಇಲ್ಲಿ ಇದು ಒಂದು ಲಿಕ್ವಿಡ್ ಲೇಯರ್, ಆನ್ ಟಾಪ್ ಗೇಷಿಯಸ್ ಲೇಯರ್ ಇದೆ. ಸೊ 2 ಡಿಫರೆಂಟ್ ಲೇಯರ್ಸ್ ನಾವಿಲ್ಲಿ ನೋಡ್ತಾ ಇದೀವಿ. ಬಟ್ ಗ್ಯಾಸ್ ಹಾಗೂ ಗ್ಯಾಸ್ ನ ನಾವು ಕಂಬೈನ್ ಮಾಡಿದ್ರೆ ದೇರ್ ವೋಂಟ್ ಬಿ ಎನಿ ಸೆಪರೇಷನ್ ಆಫ್ ದಿ ಫೇಸಸ್. ಸೊ ಹಾಗಾಗಿ ಇಲ್ಲಿ ಗ್ಯಾಸ್ ಹಾಗೂ ಗ್ಯಾಸ್ ಇಂಟರಾಕ್ಷನ್ ಅಂದ್ರೆ ಇಂಟರ್ಫೇಸ್ ನಮಗೆ ಸಿಗೋದಿಲ್ಲ. ಸೊ ದಟ್ ಕೈಂಡ್ ಆಫ್ ಇಂಟರಾಕ್ಷನ್ ಇಸ್ ನಾಟ್ ದೇರ್. ಸಾಲಿಡ್ ಲಿಕ್ವಿಡ್, ಸಾಲಿಡ್ ಗ್ಯಾಸ್ ಆರ್ ಲಿಕ್ವಿಡ್ ಗ್ಯಾಸ್ ಇಂಟರಾಕ್ಷನ್ ಇಸ್ ಅಬ್ಸರ್ವ್ಡ್. ಓಕೆ, ಇದರಲ್ಲಿ ಈ ಬಲ್ಕ್ ಅನ್ನಂತ ನಾವೇನ್ ಹೇಳಿದ್ವಿ, ದಿಸ್ ಕ್ಯಾನ್ ಬಿ ಆಫ್ ಪ್ಯೂರ್ ಸಾಲ್ವೆಂಟ್. ಓಕೆ, ಅಥವಾ ಸೊಲ್ಯೂಷನ್ ಕೂಡ ಆಗಿರ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಓಕೆ, ಸೊ ಬಟ್ ಬಲ್ಕ್ ಅಂತಂದ್ರೆ ಒಂದು ಪಾಯಿಂಟ್ ಯಾವಾಗೂ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು, ಅದರಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನ ಇಂಟರಾಕ್ಷನ್ ಎಲ್ಲಾ ಡಿರೆಕ್ಷನ್ ನಲ್ಲೂ ಸೇಮ್ ಇರತ್ತೆ ಅಂತ ನಾವು ಕಲ್ತ್ಕೊಳ್ಬೇಕು. ದಟ್ ಇಸ್ 360 ಡಿಗ್ರೀಸ್. ಆದ್ರೆ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಇಂಟರಾಕ್ಷನ್ ಒಂದ್ ಕಡೆ ಒಂದ್ ರೀತಿಯದಿರುತ್ತೆ, ಆನ್ ದಿ ಅದರ್ ಸೈಡ್ ಅಪ್ಪರ್ ಸೈಡ್ ಅಲ್ಲಿ ಬೇರೆ ರೀತಿಯಾದಂತ ಇಂಟರಾಕ್ಷನ್ ಇರುತ್ತೆ. ಓಕೆ, ಅಂಡ್ ದಿಸ್ ಇಂಟರ್ಫೇಸ್ ಅಂತ ಏನಿದೆ, ಎರಡು ಸಪರೇಷನ್ ಲೇಯರ್ ಏನಿದೆ, ದಟ್ ಈಸ್ ಅಗೇನ್ ಡಿಪೆಂಡೆಂಟ್ ಆನ್ ದಿ ಪಾರ್ಟಿಕಲ್ ಸೈಜ್. ಓಕೆ, ಸೊ ನಾವು ಬಲ್ಕ್ ನಲ್ಲಿ ತಗೊಂಡಿರ್ತಕ್ಕಂಥ ಪಾರ್ಟಿಕಲ್ ಸೈಜ್ ಈಗ ತುಂಬಾ ಚಿಕ್ಕದಿದ್ರೆ ದೆನ್ ದ ಸರ್ಫೇಸ್ ಏರಿಯಾ ಇಸ್ ಮೋರ್. ಓಕೆ, ಅಂಡ್ ದೊಡ್ಡ ಪಾರ್ಟಿಕಲ್ಸ್ ಇದ್ರೆ ಲೈಕ್ ಹಿಯರ್ only few particles are available. So ishtu matra area now is available to make the interface. Whereas if we have taken the particle which are very very small, then what will happen? So the surface area is greater. Okay, so depending on the particle size, so ee area ನಮ್ಗೆ ಸಿಗತ್ತೆ. ಜಾಸ್ತಿ ಬೇಕಂತಂದ್ರೆ ಫೈನ್ ಪಾರ್ಟಿಕಲ್ ತಗೊಳ್ಬೇಕು, ಕಡಿಮೆ ಅಂತಂದ್ರೆ ದ ಬಿಗ್ಗರ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಟೇಕನ್. ಓಕೆ, ಅಂಡ್ ಸೊ ಎಕ್ಸಾಂಪಲ್ಸ್ ಅಂತ ನಾವು ತಗೊಳ್ಳೋದಾದ್ರೆ ಇದರಲ್ಲಿ ಲೈಕ್ ಕೆಟಲಿಸ್ಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಸೊ ಅದು ಬಿಟ್ಟು ಲೈಕ್ ಸಮ್ ಅನಾಲಿಟಿಕಲ್ ಅಪ್ಲಿಕೇಶನ್ಸ್ ಇನ್ ಇಂಡಸ್ಟ್ರಿ, ಅನಾಲಿಟಿಕಲ್ ವರ್ಕ್ ಅಥವಾ ಇನ್ ಡೇ ಟು ಡೇ ಲೈಫ್ ಸಿಚುಯೇಷನ್ಸ್ ಅಲ್ಲೂ ಕೂಡ ಸೊ ನಾವು ಈ ರೀತಿಯಾದಂತ ಇಂಟರ್ಫೇಸ್ ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ವಿಚ್ ವಿಲ್ ಬಿ ಲರ್ನಿಂಗ್. ಸೊ ಇನ್ ದ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಾವು ಅದನ್ನ ಕಲಿತಾ ಹೋಗ್ತೀವಿ. ಸೊ ಈ ಅಬ್ಸಾರ್ಪ್ಷನ್ ಅಂದ್ರೆ ಈ ಸರ್ಫೇಸ್ ಕೆಮಿಸ್ಟ್ರಿನಲ್ಲಿ ಬರ್ತಕ್ಕಂಥ ಕೆಲವು ಟರ್ಮಿನಾಲಜೀಸ್ ನಾವೀಗ ಕಲ್ತ್ಕೊಳ್ಳೋಣ. ಸೊ ಮೊದಲನೇದಾಗಿ ಅಬ್ಸಾರ್ಪ್ಷನ್. ಫಸ್ಟ್ ಟರ್ಮಿನಾಲಜಿ ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಬ್ಸಾರ್ಪ್ಷನ್. ಸೊ ಬಿಕಾಸ್ ದಿಸ್ ಇಸ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಸರ್ಫೇಸ್. ಓಕೆ, ಸೊ ಕೇವಲ ಯಾವುದೇ ಒಂದು ಮಾಲಿಕ್ಯೂಲ್ ನ ನೀವು ತಗೊಳ್ಳಿ, ಒಂದು ಪಾರ್ಟಿಕಲ್ ಅಥವಾ ಒಂದು ಮೆಟೀರಿಯಲ್ ನ ನೀವು ತಗೊಂಡ್ರೆ, ಸೊ ವಾಟ್ ಎವರ್ ಇಸ್ ಹ್ಯಾಪನಿಂಗ್ ಆನ್ ದಿ ಸರ್ಫೇಸ್ ಆಫ್ ದಟ್
molecule or the material we are talking here. Okay, so ಹಾಗಾಗಿ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಟರ್ಮಿನಾಲಜಿನ ನಾವು adsorption ಅಂತ ಕರಿತೀವಿ. ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು, because there is another terminology called as the absorption. Both are completely different. Adsorption ಅನ್ನೋದು surface phenomena, ಓಕೆ, ಮೇಲ್ಮೈಯಲ್ಲಿ ಮಾತ್ರ ಆಗ್ತಾ ಇರುತ್ತೆ. ಅಬ್ಸಾರ್ಪ್ಷನ್ ಅನ್ನೋದು ಬಲ್ಕ್ ಫಿನಾಮಿನಾ. ಓಕೆ, ಸೊ ನಾವು ಹಿಂದಿನ ಸ್ಲೈಡ್ ಅಲ್ಲಿ ತಾನೇ ಅರ್ಥ ಮಾಡ್ಕೊಂಡ್ವಿ ಬಲ್ಕ್ ಅಂದ್ರೆ ಏನು, ಸರ್ಫೇಸ್ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಸೊ ಸರ್ಫೇಸ್ ನಲ್ಲಿ ಆಗ್ತಕ್ಕಂತ ಏನೇನು ಇಂಟರಾಕ್ಷನ್ಸ್ ಇರುತ್ತೆ ಅದನ್ನ ನಾವು ಅಡ್ಸಾರ್ಪ್ಷನ್ ಅಂತ ಕರಿತೀವಿ. ಬಲ್ಕ್ ನಲ್ಲಿ ಆಗುವಂತ ಇಂಟರಾಕ್ಷನ್ ನ ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಓಕೆ, ಸೊ ವಿ ಕ್ಯಾನ್ ಸೇ ದಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಅಡ್ಸಾರ್ಪ್ಷನ್ ಅಂತ ಅಂದ್ರೆ absorption is a surface phenomena. It is the accumulation of particle. Okay, so that is solid surface can hold the gas or the liquid molecules by the virtue of adsorption. So andre accumulation of any particle on the surface of the material is known as the adsorption. So this is the definition you have to remember. The accumulation of molecular species, adu liquid adru agirli, solid gas adru agirli, even solid can also be there. Okay, so yavude mooru states of matter on the surface of, okay, or solid or liquid is known as the adsorption. Okay, so ಇಲ್ಲಿ ನಾವು ಕಲ್ತ್ಕೊಂಡ ಹಾಗೆ ಒಂದು ಮಾಲಿಕ್ಯೂಲು ಸರ್ಫೇಸ್ ಏರಿಯಾನ ಅವೈಲೇಬಲ್ ಮಾಡ್ಕೊಂಡಿರುತ್ತೆ, ಸೊ ದಟ್ ಅದರ್ ಪಾರ್ಟಿಕಲ್ಸ್ ಕ್ಯಾನ್ ಕಮ್ ಅಂಡ್ ಸಿಟ್ ಆನ್ ಟಾಪ್ ಆಫ್ ಇಟ್ ಅಂತ. ಸೊ ಆ ರೀತಿಯಲ್ಲಿ ನಮಗೆ ಎರಡು ರೀತಿಯಾದಂಥ ಮೆಟೀರಿಯಲ್ ಸಿಗುತ್ತೆ. ಒಂದನ್ನ ನಾವು ಅಡ್ಸಾರ್ಬೇಟ್ ಅಂತ ಕರಿತೀವಿ, ಇನ್ನೊಂದನ್ನ ಅಡ್ಸಾರ್ಬೆಂಟ್ ಅಂತ ಕರಿತೀವಿ. ಓಕೆ, ಸೊ ನಾವು ಹೇಳ್ದಾಗೆ ಈಗ ನಿಕ್ಕಲ್ ಹೈಡ್ರೋಜಿನೇಷನ್ ಎಕ್ಸಾಂಪಲ್ ತಗೊಳ್ಳೋಣ. ಸೊ ದೇರ್ ಇಸ್ ಅ ನಿಕ್ಕಲ್ ಮೆಟಲ್ ಇಸ್ ದೇರ್. ಓಕೆ, ಸೊ ದಿಸ್ ಇಸ್ ನಿಕ್ಕಲ್ and hydrogen will come and bind on the surface of this nickel. ಓಕೆ, ಸೊ ಇಲ್ಲಿ ಈ ಎರಡು ಮೆಟೀರಿಯಲ್ ನಲ್ಲಿ ನಾವು ಏನಂತ ಹೇಳ್ಬೋದು ಅಂದ್ರೆ ಈ ನಿಕ್ಕಲ್ ನ ನಾವು ಅಡ್ಸಾರ್ಬೆಂಟ್ ಅಂತ ಕರಿತೀವಿ and hydrogen is known as the adsorbate. ಅಥವಾ ಸೊ ನಾವೀಗ ಸುಮ್ಮನೆ ಒಂದು ಸಿಚುವೇಶನ್ ನೀವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ಬೋರ್ಡ್ ಮೇಲೆ ನಾವು ಲೆಟರ್ಸ್ ನ ಬರಿಬೇಕಾದ್ರೆ ದಟ್ ಬೋರ್ಡ್ ಇಸ್ ಅ ಮೆಟೀರಿಯಲ್ ವಿಚ್ ಇಸ್ ಸರ್ಫೇಸ್ ನ ಅಲೋ ಮಾಡ್ತಾ ಇದೆ, ಸೊ ದಟ್ ನಾವಲ್ಲಿ ಈಸಿಯಾಗಿ ಬರಿಬಹುದು ಅಂತ. ಸೊ ನಾವೇನ್ ಬರಿತೀವಲ್ಲ ಚಾಕ್ ಪೀಸ್ ನಲ್ಲಿ, ಸೊ ದಟ್ ಈಸ್ ಅನದರ್ ಮೆಟೀರಿಯಲ್, ಆ ಸರ್ಫೇಸ್ ನಲ್ಲಿ ಅದು ಹೋಗಿ ಕೂತ್ಕೊಳ್ಳುತ್ತೆ. ಸೊ ದ ಅಡ್ಸಾರ್ಬೇಟ್ ಆರ್ ದ ಮಟೀರಿಯಲ್, ಓಕೆ, ವಿಚ್ ವಿಲ್ concentrate on the surface ಅಥವಾ accumulate on the surface of the material. ಸೊ ಯಾವುದು ಒಂದು ಮೆಟೀರಿಯಲ್ ಗಳ ಮೇಲೆ ಹೋಗಿ ಕೂತ್ಕೊಳ್ಳುತ್ತೋ ಅದನ್ನ ಅಡ್ಸಾರ್ಬೇಟ್ ಅಂತ ಕರಿತೀವಿ. and the material which allow for the adsorption is known as the adsorbent. okay, so adsorbent ಅಂತ ಅಂದ್ರೆ material which is allowing for the adsorption. adsorbate ಅಂದ್ರೆ ಯಾವುದು ಅಕ್ಯುಮಿಲೇಟ್ ಆಗ್ತಿದೆಯೋ ಅದನ್ನ ಅಡ್ಸಾರ್ಬೇಟ್ ಅಂತ ಕರಿತೇವೆ. ಓಕೆ, ಸೊ ಎಕ್ಸಾಂಪಲ್ ನಾವು ಕನ್ಸಿಡರ್ ಮಾಡೋದಾದ್ರೆ ಲೈಕ್ ಸಾಲಿಡ್ಸ್, ಯೂಶುವಲ್ ಆಗಿ ಸಾಲಿಡ್ಸ್ ಅಥವಾ ಲಿಕ್ವಿಡ್ ಏನೇನೆ, ಮೇನ್ಲಿ ಸಾಲಿಡ್ಸ್ ವಿಲ್ ಆಕ್ಟ್ ಆಸ್ ದಿ ಅಡ್ಸಾರ್ಬೆಂಟ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಚಾರ್ಕೋಲ್ ನ ತಗೊಳ್ಬಹುದು, ಸಿಲಿಕಾ ಜೆಲ್, ಅಲ್ಯೂಮಿನಿಯಂ ಜೆಲ್, ಕ್ಲೇ. ಈಗ ಶುಗರ್ ನ ನಾವು ಡಿಕಲರೈಸೇಷನ್ ಮಾಡ್ಲಿಕ್ಕೆ ಅಲ್ಲಿ ಚಾರ್ಕೋಲ್ ನ ಯೂಸ್ ಮಾಡ್ತಾರೆ. ಓಕೆ, ಸೊ ಅಂಡ್ clay colloids. so usual ಆಗಿ ಫೈನ್ಲಿ ಡಿವೈಡೆಡ್ ಸ್ಟೇಟ್ ನಲ್ಲಿ ತಗೊಳ್ತೀವಿ. ನೀವು ಇಲ್ಲಿ ಅಗೇನ್ ರಿಕಾಲ್ ಮಾಡ್ಕೊಳ್ಬೇಕು, in the Haber's process we have learnt finely divided catalyst ಅಂತ ಓದ್ತೀವಿ. ಯಾಕೆ ಅಂತಂದ್ರೆ ಸೊ ಫೈನ್ಲಿ ಡಿವೈಡೆಡ್ ಅಂದ್ರೆ ತುಂಬಾ ಚಿಕ್ಕ ಪಾರ್ಟಿಕಲ್ ಇದ್ರೆ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ಮೋರ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಕ್ಯಾನ್ ಅಡ್ಸಾರ್ಬ್ ಆನ್ ದಿ ಸರ್ಫೇಸ್ ಆಫ್ ದಿ catalyst. okay, so this is another important point to be remembered, ಅಥವಾ ಅದನ್ನು ಕ್ವೆಶ್ಚನ್ ಕೂಡ ಕೇಳಬಹುದು. so why we have to take the adsorbent in the finely divided state, so that to get the more surface area ಅಂತ ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಕೆಲವೊಂದು ಎಕ್ಸಾಂಪಲ್ಸ್ ನಾವು ನೋಡೋದಾದ್ರೆ ಅಡ್ಸಾರ್ಪ್ಷನ್ ಬಗ್ಗೆ. ಸೊ ಇಲ್ಲಿ ಈ ಗ್ಯಾಸಸ್ ಎರಡು
ಕಂಟೈನರ್ನ ನಾವು ತಗೊಂಡ್ರೆ ಕ್ಲೋಸ್ಡ್ ಕಂಟೈನರ್, ಇಲ್ಲಿ ಮಿಕ್ಸ್ಚರ್ ಆಫ್ ಗ್ಯಾಸಸ್ನ ನಾವು ಫಿಲ್ ಮಾಡ್ತಾ ಇದ್ದೀವಿ. ಇವನ್ ಅನದರ್ ಕಂಟೈನರ್, ಸೇಮ್ ವಾಲ್ಯೂಮ್ ಇರುವಂತ ಕಂಟೈನರ್ನ ನಾವು ತಗೊಂಡು ಅಲ್ಲೂ ಕೂಡ ಸೇಮ್ ಮಿಕ್ಸ್ಚರ್ ನಾವು ಫಿಲ್ ಮಾಡ್ತಾ ಇದೀವಿ. ಓಕೆ, ಸೊ ಆದ್ರೆ ಇನ್ ದ ಸೆಕೆಂಡ್ ಕಂಟೈನರ್ ಏನ್ ಮಾಡ್ತಾ ಇದೀವಿ, ಚಾರ್ಕೋಲ್ನ ಹಾಕಿರ್ತೀವಿ. ಸೊ ಮೊದಲನೇ ಕಂಟೈನರ್ ನಲ್ಲಿ ಕೇವಲ ಗ್ಯಾಸಸ್ ಮಾತ್ರ ಇರುತ್ತೆ, ಆದ್ರೆ ಎರಡನೇ ಕಂಟೈನರ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ಗ್ಯಾಸ್, ಸೇಮ್ ಮಿಕ್ಸ್ಚರ್ ಆಫ್ ಗ್ಯಾಸ್, ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಚಾರ್ಕೋಲ್. ಓಕೆ, ಸೊ ನಾವ್ ಇದನ್ನ ಕಂಪೇರ್ ಮಾಡಿದಾಗ, ಎರಡರಲ್ಲೂ ನಾವು ಪ್ರೆಷರ್ ನ ಕಂಪೇರ್ ಮಾಡಿದಾಗ, ದ ಪ್ರೆಷರ್ ಆಫ್ first one is greater than the second. Okay, this mixture is taken in a closed vessel containing powdered charcoal. It is observed that pressure of the gas in the enclosed vessel decreases. Okay, so ಮೊದಲನೇ ಕಂಟೈನರ್ ನಲ್ಲಿ ಇರ್ತಕ್ಕಂಥ ಪ್ರೆಷರ್ ಎರಡನೇ ಕಂಟೈನರ್ ಪ್ರೆಷರ್ ಗಿಂತ ಜಾಸ್ತಿ ಇರುತ್ತೆ, ಅಂದ್ರೆ ಎರಡನೇ ಕಂಟೈನರ್ ಪ್ರೆಷರ್ ಕಡಿಮೆ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ, ಸೊ ದೀಸ್ ಗ್ಯಾಸಸ್ ಏನು ತಗೊಂಡಿರ್ತೀವಲ್ಲ ನಾವು ಮಿಕ್ಸ್ಚರ್ ಆಫ್ ಗ್ಯಾಸಸ್, ದೇ ಗಾಟ್ ಅಬ್ಸಾರ್ಬ್ಡ್ ಆನ್ ದಿ ಸರ್ಫೇಸ್ ಆಫ್ ದಿಸ್ ಚಾರ್ಕೋಲ್. ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಕಡಿಮೆ ಆಗೋದ್ರಿಂದ ದೇ ಎಕ್ಸರ್ಟ್ ಲೆಸ್ ಪ್ರೆಷರ್, ಹಾಗಾಗಿ ಅಲ್ಲಿ ಪ್ರೆಷರ್ ಕಡಿಮೆ ಆಯ್ತು. ಓಕೆ, ಅಂಡ್ ಸೆಕೆಂಡ್ ಒನ್ ನಾವು ತಗೊಂಡ್ರೆ, ಸೊ ಎರಡು ಟೆಸ್ಟ್ ಟ್ಯೂಬ್ ನ ತಗೊಂಡು, okay, so to one of them just methylene blue stain ನ ಹಾಕಬೇಕು. ಸೊ ಇನ್ನೊಂದಕ್ಕೆ ಮೆಥಿಲಿನ್ ಬ್ಲೂ ಸ್ಟೇನ್ ಜೊತೆಗೆ ಚಾರ್ಕೋಲ್ ನ ನಾವು ಆಡ್ ಮಾಡಿದಾಗ ಕಲರ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ, ಸೊ ಆಫ್ಟರ್ ಫ್ಯೂ ಮಿನಿಟ್ಸ್ ವಾಟ್ ವಿ ಕ್ಯಾನ್ ಅಬ್ಸರ್ವ್ ಇಸ್, ಈ ಮೆಥಿಲಿನ್ ಬ್ಲೂ ಚಾರ್ಕೋಲ್ ಜೊತೆಗೆ ಇರ್ತಕ್ಕಂಥ ಟೆಸ್ಟ್ ಟ್ಯೂಬ್ ನಲ್ಲಿ ಕಲರ್ ಫೇಡ್ ಆಗಿರತ್ತೆ. ಓಕೆ, ಸೊ ಜಸ್ಟ್ ಮೆಥಿಲಿನ್ ಬ್ಲೂ ಕಲರ್ ಏನಿರುತ್ತೆ ಬ್ಲೂ ಕಲರ್, ಸೊ ಅದ್ರ ಕಲರ್ ಸ್ವಲ್ಪ ಲೈಟ್ ಆಗಿರುತ್ತೆ ಇನ್ ದ ಸೆಕೆಂಡ್ ಟೆಸ್ಟ್ ಟ್ಯೂಬ್. ಸೊ ಅಗೇನ್ ದ ರೀಸನ್ ಇಸ್ ಸೇಮ್, ಆ ಕಲರ್ ಪಾರ್ಟಿಕಲ್ಸ್ ಏನಿರುತ್ತೆ, ಸ್ಟೇನ್ ಏನಿರುತ್ತೆ, ದಟ್ ವಿಲ್ ಗೋ ಅಂಡ್ ಅಕ್ಯುಮುಲೇಟ್ ಆನ್ ದಿ ಸರ್ಫೇಸ್ ಆಫ್ ಚಾರ್ಕೋಲ್. ಸೊ ಇದು ಸರ್ಫೇಸ್ ನಲ್ಲಿ ಇರೋದ್ರಿಂದ ಅಗೇನ್ ನಾವು ಇದನ್ನ ಅಡ್ಸಾರ್ಬ್ಡ್ ಅಂತ ಕರಿಬಹುದು ಅಥವಾ ಅಡ್ಸಾರ್ಪ್ಷನ್ ಅಂತ ಹೇಳ್ಬೋದು. ಇನ್ ದ ಫಸ್ಟ್ ಕೇಸ್ ಗ್ಯಾಸಸ್ ಆರ್ ಗೆಟಿಂಗ್ ಅಡ್ಸಾರ್ಬ್ಡ್, ಇನ್ ದ ಸೆಕೆಂಡ್ ಕೇಸ್ ಸಾಲಿಡ್ಸ್ ಆರ್ ಓನ್ಲಿ ಗೆಟಿಂಗ್ ಅಡ್ಸಾರ್ಬ್ಡ್. ಓಕೆ, ಸೊ ಆ ಸ್ಟೇನ್ ಪಾರ್ಟಿಕಲ್ಸ್, ಕಲರ್ಡ್ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಚಾರ್ಕೋಲ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಕಲರ್ ಫೇಡ್ ಆಗುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ ಶುಗರ್. ಓಕೆ, ಸೊ ಶುಗರ್ ಕಲರ್ ಸ್ವಲ್ಪ ಬ್ರೌನಿಶ್ ಆಗಿ ಇರುತ್ತೆ, ಯೆಲ್ಲೋಯಿಶ್ ಬ್ರೌನ್ ತರ. ಸೊ ಬಟ್ ನಾವು ಮನೇಲಿ ಯೂಸ್ ಮಾಡ್ತಕ್ಕಂಥ ಶುಗರ್ ವೈಟ್ ಕಲರ್ ಇರುತ್ತೆ, ಕಲರ್ಲೆಸ್ ಇಟ್ ಇಸ್. ಓಕೆ, ಸೊ ಹೇಗೆ ಕಲರ್ಲೆಸ್ ಮಾಡಬಹುದು ಅಂದ್ರೆ, ಸೊ ಅಗೇನ್ ದೇ ಪಾಸ್ ದಿಸ್ ಬ್ರೌನ್ ಕಲರ್ಡ್ ಶುಗರ್ on the animal charcoal. So animal charcoal absorbent agi act ಮಾಡಿ it will take up that colored particle. So final ಆಗಿ ನಮಗೆ colorless sugar ಸಿಗತ್ತೆ. ಓಕೆ, ಅದೇ ರೀತಿಯಲ್ಲಿ ನಮ್ಗೇನಾದ್ರೂ ಡ್ರೈ ಎನ್ವಿರಾನ್ಮೆಂಟ್ ಬೇಕು, ಸೊ ಏನಾದ್ರು ಮಾಯಿಶ್ಚರ್ ಇದೆ ಅಲ್ಲಿ, ಸೊ ಬಟ್ ಆ ಮಾಯಿಶ್ಚರ್ ಎಲ್ಲ ಇರಬಾರ್ದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ರಿಕಾಲ್ ಮಾಡ್ಕೊಳ್ಳಿ, ಗ್ರಿಗ್ನಾರ್ಡ್ ರಿಯೇಜೆಂಟ್ ಸಿಂಥಸೈಸ್ ಮಾಡ್ಬೇಕಾದ್ರೆ ನಾಟ್ ಇವನ್ ಅ ಟ್ರೇಸ್ ಆಫ್ ಮಾಯಿಶ್ಚರ್ ಶುಡ್ ಬಿ ದೇರ್ ಅಂತ ಕಲ್ತಿದ್ವಿ. ಓಕೆ, ಸೊ ಇದ್ರೆ ಏನಾಗುತ್ತೆ, ಇಮ್ಮಿಡಿಯೇಟ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮ್ ಆಗಿದ್ದು ಆಲ್ಕೇನ್ ಆಗಿ ಹೋಗ್ಬಿಡತ್ತೆ ಅಂತ ವಿ ಹ್ಯಾಡ್ ಲರ್ನ್ಡ್. ಓಕೆ, ಸೊ ಆ ರೀತಿಯಾದಂತ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕಾದ್ರೆ ಎಲ್ಲ ಅಂಡ್ ದೀಸ್ ಮಾಯಿಶ್ಚರ್ನ ನಾವು ಕಡಿಮೆ ಮಾಡಬೇಕು. ಓಕೆ, ಸೊ ಫಾರ್ ದ್ಯಾಟ್ ದೇಲ್ ಯೂಸ್ ದಿ ಸಿಲಿಕಾ ಜೆಲ್. ಸಿಲಿಕಾ ಜೆಲ್ ಹೇಗಿರುತ್ತೆ ನೋಡ್ಲಿಕ್ಕೆ ಅಂದ್ರೆ, ನೀವೇನಾದ್ರೂ ಹೊಸದಾಗಿ ಎಲೆಕ್ಟ್ರಾನಿಕ್ ಗೂಡ್ಸ್ ಅಥವಾ ಲೆದರ್ ಗೂಡ್ಸ್ ನ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಒಂದು ಸ್ಮಾಲ್ ಪೌಚ್ ಇರುತ್ತೆ, ಬೀಡ್ಸ್ ತರ ಇರುತ್ತೆ, ದಟ್ ಓನ್ಲಿ ಇಸ್ ಕಾಲ್ಡ್ ಎಸ್ ದಿ ಸಿಲಿಕಾ ಜೆಲ್. ಸೊ ಬಿಕಾಸ್ ಮಾಯಿಶ್ಚರ್ ಏನಾದ್ರೂ ಬಂದ್ರೆ ಲೆದರ್ ಹಾಳಾಗೋಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಮಾಯಿಶ್ಚರ್. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆ ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿ ಅಂತ ಈ ಸಿಲಿಕಾ ಜೆಲ್ನ ಅದು ಬೀಡ್ಸ್ ನ ಯೂಸ್ ಮಾಡ್ತಾರೆ. ಸೊ ಇಫ್ ವಿ ಯೂಸ್ ದ ಸಿಲಿಕಾ ಜೆಲ್ ದಟ್ ಎನ್ವಿರಾನ್ಮೆಂಟ್ ವಿಲ್ ಬಿ ಡ್ರೈ. ಯಾಕೆ ಅಂತಂದ್ರೆ ಮಾಯಿಶ್ಚರ್ ಆ ಸಿಲಿಕಾ ಜೆಲ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಅಗೇನ್ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಅಡ್ಸಾರ್ಪ್ಷನ್. ಸೊ ಹೀಗೆ ನಾವು ಅಡ್ಸಾರ್ಪ್ಷನ್ ಅಲ್ಲಿ
ಡೆಫಿನೇಷನ್ ಕಲ್ತ್ಕೊಂಡ್ವಿ ಅಡ್ಸಾರ್ಪ್ಷನ್ ಹಾಗೂ ಅಡ್ಸಾರ್ಬೇಟ್ ಅಡ್ಸಾರ್ಬೆಂಟ್ ಅಂದ್ರೆ ಏನು ಅಂತ ಕಲ್ತ್ಕೊಂಡ್ವಿ. ಸಮ್ ಆಫ್ ದಿ ಎಕ್ಸಾಂಪಲ್ ವಿ ಹ್ಯಾಡ್ ಸೀನ್. ಅಂಡ್ ಸೊ ಈಗ ಅಡ್ಸಾರ್ಪ್ಷನ್ಗೂ ಅಬ್ಸಾರ್ಪ್ಷನ್ಗೂ ಏನು ಡಿಫ್ರೆನ್ಸ್ ಅಂತ ಅಂದ್ರೆ, ಸೊ ಜಸ್ಟ್ ಅಗೇನ್ ವಿ ಹ್ಯಾಡ್ ಲರ್ನ್ ದಿಸ್ ಇಸ್ ದಿ ಸರ್ಫೇಸ್ ಫಿನಾಮಿನಾ, ದಟ್ ಈಸ್ ದಿ ಬಲ್ಕ್ ಫಿನಾಮಿನಾ. ಸೊ ಎರಡನ್ನು ಹೇಗೆ ಡಿಸ್ಟಿಂಗ್ವಿಶ್ ಮಾಡೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನಾವು ತಗೊಳ್ಳೋದಾದ್ರೆ, ಸೊ ಚಾಕ್ ಪೀಸ್ ನ ತಗೊಳ್ಳಿ. ಸೊ ಅದಕ್ಕೆ ಅದನ್ನ ಇಂಕ್ ಒಳಗಡೆ ಡಿಪ್ ಮಾಡಿದಾಗ, ಓಕೆ, ಸೊ ಜಸ್ಟ್ ಫಾರ್ ಫ್ಯೂ ಸೆಕೆಂಡ್ಸ್ ಇಫ್ ಡಿಪ್ ಮಾಡಿ ಆಚೆ ತೆಗೆದು ನೋಡಿದ್ರೆ ಆ ಕಲರ್ ಏನಿರುತ್ತೆ, ದಿಸ್ ಇಸ್ ದ ಚಾಕ್ ಪೀಸ್, ಓಕೆ, ಆ ಕಲರ್ ಪಾರ್ಟಿಕಲ್ಸು ಸರ್ಫೇಸ್ ನಲ್ಲಿ ಮಾತ್ರ ಇರುತ್ತೆ. Okay, so whereas the solvent, ಆ ಇಂಕ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಸಾಲ್ವೆಂಟ್ ಯೂಸ್ ಮಾಡಿರ್ತಾರಲ್ಲ, ದಟ್ ವಿಲ್ ಗೋ ಇನ್ಸೈಡ್ ಆಲ್ಸೋ. ನಾವು ಚಾಕ್ ಪೀಸ್ ನ ಕಟ್ ಮಾಡಿ ನೋಡಿದಾಗ ಗೊತ್ತಾಗತ್ತೆ ಹೊರಗಡೆ ಮಾತ್ರ ಸರ್ಫೇಸ್ ನಲ್ಲಿ ಮಾತ್ರ ಕಲರ್ ಇರುತ್ತೆ, ಆ ಕಲರ್ ಒಳಗಡೆ ಹೋಗಲ್ಲ. ಸೊ ಒಳಗಡೆ ವೆಟ್ ಆಗಿರುತ್ತೆ, ದಟ್ ಈಸ್ ಬಿಕಾಸ್ ದ ಸಾಲ್ವೆಂಟ್ ಆಸ್ ಪಾಸ್ ಥ್ರೂ, ಸಾಲ್ವೆಂಟ್ ಒಳಗಡೆ ಹೋಗಿರುತ್ತೆ. ಸೊ ಇದನ್ನ ನಾವು ಎರಡನ್ನೂ ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ. ಸೊ ದಿಸ್ ಒನ್, ದ ಸಾಲ್ವೆಂಟ್ ಏನು ಒಳಗಡೆ ಹೋಗಿದೆ ಅದನ್ನ ನಾವು ಅಬ್ಸಾರ್ಪ್ಷನ್ ಅಂತ ಕರಿತೀವಿ. ಅಂಡ್ ದ ಪಾರ್ಟಿಕಲ್ಸ್, ಆ ಇಂಕ್ ಪಾರ್ಟಿಕಲ್ ಮೇಲೆ ಸರ್ಫೇಸ್ ನಲ್ಲಿ ಕೂತ್ಕೊಂಡಿದೆಯಲ್ಲ, ದಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದಿ ಅಡ್ಸಾರ್ಪ್ಷನ್. ಓಕೆ, ಸೊ ಈ ಎರಡೂ ಕೂಡ ಸಾರ್ಪ್ಷನ್ ನ ಎರಡು types. Okay, so sorption is the process where adsorption or absorption, bulk ಅಥವಾ surface phenomena ಏನಾಗತ್ತೆ, so ಅದು ಎರಡನ್ನು ನಾವು sorption ಅಂತ ಕರಿತೀವಿ. adsorption and absorption. Okay, so removal of particles from the surface is known as the desorption. So ಇವುಗಳನ್ನೆಲ್ಲ 1 ಮಾರ್ಕ್ಗೆ they can ask. Desorption andre enu? What is desorption? Desorption is the process of removing the accumulated substance from the adsorbent. Okay, so sorption andre namge gottaytu. So it is accumulation on the surface athwa entry to the bulk anta. So allinda ನಾವು ಅದನ್ನ ಆಚೆ ತೆಗಿತಾ ಇದೀವಿ. D ಅಂತಂದ್ರೆ removal ಅಂತ ನೆನ್ಪಿಟ್ಕೊಳ್ಳಿ. ಸೊ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ನಾವು ತೆಗೆದ್ರೆ ದಟ್ ಈಸ್ ಕಾಲ್ಡ್ ಆಸ್ ದಿ ಡಿಸಾರ್ಪ್ಷನ್. Okay, so adsorption and absorption both can occur simultaneously, but adsorption surface ನಲ್ಲಿ ಮಾತ್ರ ಆಗತ್ತೆ. ಓಕೆ, ಸೊ ಅನದರ್ ಎಕ್ಸಾಂಪಲ್ ನಾವು ಇದೆರಡಕ್ಕೂ ನೋಡೋದಾದ್ರೆ, ಈ ವಾಟರ್ ವೇಪರ್ ಜಸ್ಟ್ ನಾವು ವಿ ಲರ್ನ್ ಡ್ರೈ ಎನ್ವಿರಾನ್ಮೆಂಟ್ ಬೇಕು, ಅಟ್ಮಾಸ್ಫಿಯರ್ ಬೇಕಂದ್ರೆ ನಾವು ಸಿಲಿಕಾ ಜೆಲ್ ನ ಯೂಸ್ ಮಾಡ್ತೀವಿ ಅಂತ. ಅಲ್ಲಿ ವಾಟರ್ ಪಾರ್ಟಿಕಲ್ ಮಾಯಿಶ್ಚರ್ ಅಡ್ಸಾರ್ಬ್ ಆಗತ್ತೆ. ವೆರಾಸ್ ಇನ್ ದ ಕೇಸ್ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ ನಲ್ಲಿ ಇದು ಅಬ್ಸಾರ್ಬ್ ಆಗುತ್ತೆ. ಕ್ಯಾಲ್ಸಿಯಂ ಕ್ಲೋರೈಡ್ ನಾವು ಡ್ರೈಯಿಂಗ್ ಏಜೆಂಟ್ ಅಂತ ತಗೊಳ್ತೀವಿ. ಎರಡು ಸಿಲಿಕಾ ಜೆಲ್ ಹಾಗೂ ಕ್ಯಾಲ್ಸಿಯಂ ಕ್ಲೋರೈಡ್ ಎರಡೂ ಕೂಡ ಡ್ರೈಯಿಂಗ್ ಏಜೆಂಟ್. ಓಕೆ, ಬಟ್ ದೇರ್ ಮೆಕ್ಯಾನಿಸಮ್ ಆಫ್ ಡ್ರೈಯಿಂಗ್ ಇಸ್ ಡಿಫ್ರೆಂಟ್. ಸಿಲಿಕಾ ಜೆಲ್ ನಲ್ಲಿ ವಾಟರ್ ವೇಪರ್ ಅಬ್ಸಾರ್ಬ್ ಆಗುತ್ತೆ, ಸರ್ಫೇಸ್ ನಲ್ಲಿ ಇರುತ್ತೆ. ಕ್ಯಾಲ್ಸಿಯಂ ಕ್ಲೋರೈಡ್ ನಲ್ಲಿ ಅದು ಒಳಗಡೆ ಹೋಗುತ್ತೆ. ಓಕೆ, ದಟ್ ಇಸ್ ಅಬ್ಸಾರ್ಪ್ಷನ್. Right, so these are the things we have to remember. So as we just now learnt, surface area ಜಾಸ್ತಿ ಇದ್ರೆ, that is adsorbent to surface area ಜಾಸ್ತಿ ಇದ್ರೆ, obviously the adsorption will also get increased. Okay, so now mechanism of adsorption, ಯಾಕೆ adsorption ಆಗತ್ತೆ ಅಂತ ನಾವೀಗ ಕಲ್ತ್ಕೊಳ್ಬೇಕು. So this is mainly dependent on the environment of the particle. ಓಕೆ, ಸೊ ನಾವು ಸ್ವಲ್ಪ ಹೊತ್ತಿಗೆ ಮುಂಚೆ ತಾನೇ ಕಲ್ತ್ಕೊಂಡ್ವಿ, ಈ ಬಲ್ಕ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಗೂ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಗೂ ಎನ್ವಿರಾನ್ಮೆಂಟ್ ನಲ್ಲಿ ವ್ಯತ್ಯಾಸ ಇದೆ ಅಂತ. ಸೊ ದಟ್ ಈಸ್ ದ ಮೇನ್ ರೀಸನ್ ಫಾರ್ ದಿ adsorption. Okay, so adsorption arises due to the fact that surface particles of the adsorbent are not in the same environment as the particle inside the bulk. Okay, so hige particles environment ಬೇರೆ ಇರೋದ್ರಿಂದ ಏನಾಗುತ್ತೆ, so they will become or they will be having the more attractive forces. So surface ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ ಏನಿರುತ್ತೆ, they will be having more attractive forces. Attractive force ಜಾಸ್ತಿ ಇರೋದ್ರಿಂದ they attract the adsorbate particles on the surface. Okay, so this is the main reason for the adsorption. The second reason is this adsorption is a
exothermic process. Okay, so again ನಾವು ಯಾವುದೇ ಕೆಮಿಕಲ್ ರಿಯಾಕ್ಷನ್ ಫೀಸಿಬಲ್ ಇದೆಯೋ ಇಲ್ವೋ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಮೊದಲನೇದಾಗಿ ಇಟ್ ಶುಡ್ ಬಿ ಅನ್ ಎಕ್ಸೋಥರ್ಮಿಕ್ ಪ್ರೋಸೆಸ್. Mainly at least like it should be evolving some amount of energy, exothermic process, and very very importantly free energy should be negative. Gibbs free energy ಏನಿರುತ್ತೆ delta G, so ಅದು ವ್ಯಾಲ್ಯೂ ನೆಗೆಟಿವ್ ಆಗಿರಬೇಕು. ಸೊ ಇಫ್ ದ delta G ವ್ಯಾಲ್ಯೂ ನೆಗೆಟಿವ್ ಇದ್ರೆ the reaction is spontaneous and it is feasible. ಸೊ ಈಸಿ ಆಗಿ ಆ ರಿಯಾಕ್ಷನ್ ಆಗತ್ತೆ ಅಂತ ಥರ್ಮೋಡೈನಮಿಕ್ಸ್ ಚಾಪ್ಟರ್ ನಲ್ಲಿ ನೀವು ಕಲ್ತಿರ್ತೀರ, ಅದನ್ನ ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೂ ಕೂಡ ಅಬ್ಸಾರ್ಪ್ಷನ್ ಪ್ರೋಸೆಸ್ ನಾವು ಮೊದಲನೇ ಮೆಕ್ಯಾನಿಸಮ್ ಆಫ್ ಅಬ್ಸಾರ್ಪ್ಷನ್ ಅಲ್ಲಿ ಮೊದಲನೇ ಪಾಯಿಂಟ್ ಕಲ್ತ್ಕೊಂಡ್ವಿ. ಬಿಕಾಸ್ ಆಫ್ ದಿ ಡಿಫರೆಂಟ್ ಎನ್ವಿರಾನ್ಮೆಂಟ್ ಸರ್ಫೇಸ್ ಪಾರ್ಟಿಕಲ್ಸ್ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ, ಹಾಗಾಗಿ ಅಬ್ಸಾರ್ಬೇಟ್ ಪಾರ್ಟಿಕಲ್ ಬಂದು ಸರ್ಫೇಸ್ ನಲ್ಲಿ ಕೂತ್ಕೊಳ್ಳುತ್ತೆ ಅಂತ ಕಲ್ತ್ಕೊಂಡ್ವಿ. ನಾಟ್ ಜಸ್ಟ್ ದಟ್ ಒನ್, ದ ಸೆಕೆಂಡ್ ರೀಸನ್ ಇಸ್ ದಿ ಹೀಟ್ ಆಫ್ ಅಬ್ಸಾರ್ಪ್ಷನ್. ಓಕೆ, ಸೊ ಇಲ್ಲಿ ಏನಾಗತ್ತೆ, ಬಿಕಾಸ್ ದಿ ಪಾರ್ಟಿಕಲ್ಸ್ ವಿಲ್ ಕಮ್ ಅಂಡ್ ಸೆಟಲ್ ಆನ್ ದಿ ಸರ್ಫೇಸ್ ಆಫ್ ದಿ ಅಬ್ಸಾರ್ಬೆಂಟ್, ಅವುಗಳ ಮಧ್ಯೆ ಬಾಂಡ್ ಕ್ರಿಯೇಟ್ ಆಗತ್ತೆ. ಓಕೆ, ಸೊ ವೆನ್ ದಟ್ ಬಾಂಡ್ ಇಸ್ ಕ್ರಿಯೇಟಿಂಗ್ ಇಟ್ ವಿಲ್ ಲಿಬರೇಟ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಆ ಬಾಂಡ್ ಆಗ್ಬೇಕಾದ್ರೆ ತನ್ನಲ್ಲಿರ್ತಕ್ಕಂಥ ಫ್ರೀ ಎನರ್ಜಿ ಏನಿರುತ್ತೆ ಅದನ್ನ ಹೀಟ್ ರೀತಿಯಲ್ಲಿ ಆಚೆ ಹಾಕತ್ತೆ. ಸೊ ಹಾಗಾಗಿ ಈ ಅಬ್ಸಾರ್ಪ್ಷನ್ ಪ್ರೋಸೆಸ್ ಅನ್ನೋದು ಇಟ್ ಈಸ್ ಆನ್ ಎಕ್ಸೋಥರ್ಮಿಕ್ ಪ್ರೋಸೆಸ್. ಅದು ಕಡಿಮೆನೂ ಇರ್ಬೋದು ಅಥವಾ ಜಾಸ್ತಿನೂ ಇರ್ಬೋದು. ವಿಲ್ ಬಿ ಮುಂದೆ ನೋಡ್ತೀವಿ ಯಾವ್ದ್ರಲ್ಲಿ ಕಡಿಮೆ ಇರುತ್ತೆ, ಯಾವುದು ಜಾಸ್ತಿ ಎನರ್ಜಿನ ಲಿಬರೇಟ್ ಮಾಡ್ತಿದೆ ಇನ್ ದ ಫಾರ್ಮ್ ಆಫ್ ಹೀಟ್ ಅಂತ. ಬಟ್ ಸೊ ನಾವು ಮೊದಲನೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಪಾರ್ಟಿಕಲ್ಸ್ ಅವು ಫ್ರೀ ಆಗಿ ಓಡಾಡ್ತಾ ಇರತ್ತೆ. ಬಟ್ ನಾವು ಒನ್ಸ್ ದ ಸರ್ಫೇಸ್ ಸಿಕ್ಕಿದ ತಕ್ಷಣನೇ ದೇ ವಿಲ್ ಕಮ್ ಅಂಡ್ ಬೈಂಡ್ ಆನ್ ದಿ ಸರ್ಫೇಸ್. ಆ ಬೈಂಡ್ ಆಗ್ಬೇಕಾದ್ರೆ ಆ ಇಂಟರಾಕ್ಷನ್ ಏನಿರುತ್ತಲ್ಲ, ಬಿಕಾಸ್ ಆಫ್ ದಟ್ ಇಂಟರಾಕ್ಷನ್ ಸ್ವಲ್ಪ ಎನರ್ಜಿ ಹೀಟ್ ತರ ಆಚೆ ಬರುತ್ತೆ. ಸೊ ಹೆನ್ಸ್ ದೀಸ್ ಆರ್ ಕಾಲ್ಡ್ ಆಸ್ ದಿ ಎಕ್ಸೋಥರ್ಮಿಕ್ ಪ್ರಾಸೆಸ್. ಓಕೆ, ಸೊ ಡೆಲ್ಟಾ ಎಚ್ ವ್ಯಾಲ್ಯೂನ ನಾವು ಅವಾಗ ಏನಂತ ಬರಿಬಹುದು, ಡೆಲ್ಟಾ ಎಚ್ ಎಸ್ ನೆಗೆಟಿವ್ ಅಂತ ಹೇಳ್ಬಹುದು. ಓಕೆ, ಸೊ ಡೆಲ್ಟಾ ಎಚ್ ಅಂತಂದ್ರೆ ಎಂಥಾಲ್ಪಿ. ಸೊ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ ಆಗಿರೋದ್ರಿಂದ ಎಂಥಾಲ್ಪಿ ಈಗ ನೆಗೆಟಿವ್ ಆಗಿರುತ್ತೆ. Okay, so there is decrease in the surface energy which appears as the heat. Okay, so adsorption is a exothermic process and delta H is negative. Okay, ಇದಷ್ಟೇ ಅಲ್ಲ, ಕೇವಲ ಡೆಲ್ಟಾ ಎಚ್ ಮಾತ್ರ ನಮಗೆ ಫ್ರೀ ಎನರ್ಜಿ ಚೇಂಜ್ ನ ಡಿಟರ್ಮೈನ್ ಮಾಡಲ್ಲ, ದಟ್ ಇಸ್ ಗಿಬ್ಸ್ ಫ್ರೀ ಎನರ್ಜಿ. ದರ್ ಇಸ್ ಅನದರ್ ಕಾನ್ಸೆಪ್ಟ್, ಇನ್ನೊಂದು ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಎಂಟ್ರೋಪಿ, ದಟ್ ಇಸ್ ದಿ ರ್ಯಾಂಡಮ್ನೆಸ್ ಅಥವಾ ಡಿಸಾರ್ಡರ್ನೆಸ್ ಆಫ್ ಸಿಸ್ಟಮ್ ಅಂತ ನಾವೇನು ಕರಿತೀವಲ್ವಾ, ಅದನ್ನ ಎಸ್ ಇಂದ ಡಿಟರ್ಮೈನ್ ಮಾಡ್ತಾರೆ, ಎಂಟ್ರೋಪಿ. ಸೊ ಈ ಎಂಟ್ರೋಪಿ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ಎಂಟ್ರೋಪಿ ಅಂತ ಅಂದ್ರೆ ಏನು, ರ್ಯಾಂಡಮ್ನೆಸ್. ಗೇಷಿಯಸ್ ಪಾರ್ಟಿಕಲ್, ಸಾಲಿಡ್ಸು, ಲಿಕ್ವಿಡ್ಸ್ ನ ನಾವು ಕಂಪೇರ್ ಮಾಡಿದ್ರೆ ಸಾಲಿಡ್ಸ್ ಆರ್ ಹೆಲ್ಡ್ ಸ್ಟ್ರಾಂಗ್ಲಿ. ಅವುಗಳ ಮಧ್ಯೆ ಇರ್ತಕ್ಕಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ಕೋವಲೆಂಟ್ ಇಂಟರಾಕ್ಷನ್ಸ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಪಾರ್ಟಿಕಲ್ಸ್ ಹತ್ರನೂ ಇರುತ್ತೆ, ಹಾಗಾಗಿ ದೇ ಆರ್ ಹೆಲ್ಡ್ ವೆರಿ ಸ್ಟ್ರಾಂಗ್ಲಿ ಅಂಡ್ ಜಿಯೋಮೆಟ್ರಿಕಲ್ ಶೇಪ್ ನಾವು ಪಡ್ಕೊಂಡಿರತ್ತೆ. ಓಕೆ, ಸೊ ವೆರಸ್ ಲಿಕ್ವಿಡ್ ಇಸ್ ಕಂಪ್ಯಾರಿಟಿವ್ಲಿ ಕಂಪೇರ್ ಟು ಸಾಲಿಡ್, ಅವುಗಳ ಮಧ್ಯೆ ಇರ್ತಕ್ಕಂಥ ಇಂಟರಾಕ್ಷನ್ ಸ್ವಲ್ಪ ಕಡಿಮೆ, ಹಾಗಾಗಿ ಅವು ಫ್ಲೋ ಆಗತ್ತೆ. ವೆರಸ್ ಸಾಲಿಡ್ಸ್ ಆರ್ ರಿಜಿಡ್. ಆದ್ರೆ ಗೇಷಿಯಸ್ ಪಾರ್ಟಿಕಲ್ ಇಂಟರಾಕ್ಷನ್ ತುಂಬಾ ಕಡಿಮೆ ಇರೋದ್ರಿಂದ ದೇ ಫ್ಲೋ ವೆರಿ ಈಸಿಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ನಾವು ಎಂಟ್ರೋಪಿನ ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ಗ್ಯಾಸಸ್ ಹ್ಯಾವ್ ಗಾಟ್ ದಿ ಮೋರ್ ಎಂಟ್ರೋಪಿ. ಸಾಲಿಡ್ ನಲ್ಲಿ ಎಂಟ್ರೋಪಿ ಕಡಿಮೆ ಇರುತ್ತೆ, ಅಂದ್ರೆ ರ್ಯಾಂಡಮ್ನೆಸ್. ಯಾಕಂದ್ರೆ ಇಲ್ಲಿ ಪಾರ್ಟಿಕಲ್ ಒಂದಕ್ಕೊಂದು ಕಂಬೈನ್ ಆಗಿ ನೀಟಾಗಿ ಅರೇಂಜ್ಮೆಂಟ್, ಜಿಯೋಮೆಟ್ರಿಕಲ್ ಶಿಪ್, ಕ್ರಿಸ್ಟಲ್ ಲ್ಯಾಟಿಸ್ ನೆಲ್ಲ ನಾವು ಸಾಲಿಡ್ ಸ್ಟೇಟ್ ಚಾಪ್ಟರ್ ನಲ್ಲಿ ಏನ್ ಓದಿದ್ವಿ, ಸೊ ಅದನ್ನ ನಾವು ರಿಕಾಲ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿಯರ್ ಸಾಲಿಡ್ಸ್ ನಲ್ಲಿ ಪಾರ್ಟಿಕಲ್ಸ್ ಅರೇಂಜ್ಮೆಂಟ್ ಆರ್ಡರ್ ನಲ್ಲಿ ಇರುತ್ತೆ. ಸೊ ಹಾಗಾಗಿ ಎಂಟ್ರೋಪಿ ಸಾಲಿಡ್ ನಲ್ಲಿ ಕಡಿಮೆ ಇರುತ್ತೆ, ಆದ್ರೆ ಗ್ಯಾಸಸ್ ನಲ್ಲಿ ಎಂಟ್ರೋಪಿ ಜಾಸ್ತಿ ಇರುತ್ತೆ. ಓಕೆ, ಸೊ ಸ್ಪಾಂಟೇನಿಯಸ್ ರಿಯಾಕ್ಷನ್ ಅಥವಾ ಡೆಲ್ಟಾ ಜಿ ವ್ಯಾಲ್ಯೂ ನೆಗೆಟಿವ್ ಮಾಡಬೇಕು ಅಂತಂದ್ರೆ ಆಕ್ಚುಲಿ ಡೆಲ್ಟಾ ಎಸ್ ವ್ಯಾಲ್ಯೂ ಶುಡ್ ಬಿ ಪಾಸಿಟಿವ್.
ಓಕೆ. ಸೊ ಬಟ್ ಇಲ್ಲೇನಾಗ್ತದೆ, ಅಡ್ಸಾರ್ಪ್ಷನ್ ಏನಾಗ್ತದೆ ಅಂತ ನಾವು ನೋಡಿದ್ರೆ ಅಗೇನ್ ಇಫ್ ವಿ ಕಮ್ ಬ್ಯಾಕ್ ಟು ದ ಸೇಮ್ ಎಕ್ಸಾಂಪಲ್, ಈ ಸರ್ಫೇಸ್ ಇದೆ, ಅದರಲ್ಲಿ ಪಾರ್ಟಿಕಲ್ಸ್ ಬಂದು ಕೂತ್ಕೊಳ್ತಾ ಇದೆ ಅಂದ್ರೆ ಮೊದಲು ಆ ಪಾರ್ಟಿಕಲ್ಸ್ ಫ್ರೀ ಆಗಿತ್ತು, ಸೊ ಅವುಗಳ ರ್ಯಾಂಡಮ್ನೆಸ್ ಜಾಸ್ತಿ ಇತ್ತು, ಅಂದ್ರೆ ಎಂಟ್ರೋಪಿ ಜಾಸ್ತಿ ಇತ್ತು. ಆದ್ರೆ ಈಗ ಆ ಪಾರ್ಟಿಕಲ್ಸ್ ಬಂದು ಸರ್ಫೇಸ್ ಮೇಲೆ ಕೂತ್ಕೊಳ್ತಿರೋದ್ರಿಂದ ಏನಾಗತ್ತೆ, ರ್ಯಾಂಡಮ್ನೆಸ್ ಕಡಿಮೆ ಆಗತ್ತೆ, ಒಂಥರ ಆರ್ಡರ್ ನಲ್ಲಿ ಇರೋ ತರ ಅವು ಬಂದು ಕೂತ್ಕೊಳ್ಳುತ್ತೆ. ಸೊ ದ ಡೆಲ್ಟಾ ಎಸ್ ವಿಲ್ ಆಲ್ಸೋ ಬಿಕಮ್ ನೆಗೆಟಿವ್. ಓಕೆ. ಸೊ ನಮ್ಗೆ ಆಕ್ಚುಲಿ ಡೆಲ್ಟಾ ಎಸ್ ಏನ್ ಬೇಕಿತ್ತು, ಪಾಸಿಟಿವ್ ಬೇಕಿತ್ತು, ಬಟ್ ಇಲ್ಲಿ ಅಡ್ಸಾರ್ಪ್ಷನ್ ಅಲ್ಲಿ ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಆಗ್ತದೆ. ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ನಿಮ್ಗೆ CET ನಲ್ಲಿ ಅಥವಾ ಮೇನ್ ಎಕ್ಸಾಮ್ ನಲ್ಲೂ ಕೂಡ ಕೇಳ್ಬೋದು, ವಾಟ್ ವಿಲ್ ಬಿ ದ ಸೈನ್ ಎಂಥಾಲ್ಪಿ ಅಂಡ್ ಎಂಟ್ರೋಪಿ ಅಂತ ಕೇಳಿದ್ರೆ, ಎಂಥಾಲ್ಪಿ ಸಿನ್ಸ್ ಇಟ್ ಇಸ್ ಅನ್ ಎಕ್ಸೋಥರ್ಮಿಕ್ ಪ್ರೋಸೆಸ್ ಅದು ನೆಗೆಟಿವ್ ಇರುತ್ತೆ, ಎಂಟ್ರೋಪಿ ಕೂಡ ನೆಗೆಟಿವ್ ಆಗತ್ತೆ. ಬಿಕಾಸ್ ಯಾಕೆ ಎಂಟ್ರೋಪಿ ನೆಗೆಟಿವ್ ಆಗತ್ತೆ ಅಂದ್ರೆ ದ ಫ್ರೀಲಿ ಫ್ಲೋಯಿಂಗ್ ಪಾರ್ಟಿಕಲ್ಸ್ ಏನಾಗತ್ತೆ ಬಂದು ಸರ್ಫೇಸ್ ನಲ್ಲಿ ಕೂತ್ಕೊಂಡು ಬಾಂಡ್ ಮಾಡೋದ್ರಿಂದ ಅವುಗಳ ಡಿಸಾರ್ಡರ್ನೆಸ್ ಅಥವಾ ರ್ಯಾಂಡಮ್ನೆಸ್ ಕಡಿಮೆ ಆಗತ್ತೆ. Hence the delta S value will be negative. Okay. So ಈಗ ಡೆಲ್ಟಾ ಎಚ್ ನೆಗೆಟಿವ್ ಆಯ್ತು, ಡೆಲ್ಟಾ ಎಸ್ ಕೂಡ ನೆಗೆಟಿವ್ ಆಯ್ತು. ಸೊ ಡೆಲ್ಟಾ ಜಿ ನ ನೆಗೆಟಿವ್ ಹೇಗ್ ಮಾಡೋದು? ಸೊ that one is ನಾವಿಲ್ಲಿ ಈ ಫಾರ್ಮುಲಾನ ಯೂಸ್ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಈ ಎಲ್ಲಾ ಪ್ರೋಸೆಸ್ ಆಗೋದು. ಡೆಲ್ಟಾ ಜಿ ಇಸ್ ಈಕ್ವಲ್ ಟು ಡೆಲ್ಟಾ ಎಚ್ ಮೈನಸ್ ಟಿ ಡೆಲ್ಟಾ ಎಸ್. ಓಕೆ. ಸೊ ಇಟ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ದಿ ಟೆಂಪರೇಚರ್. ಓಕೆ. ಸೊ ಎಂಥಾಲ್ಪಿ and entropy and the temperature. So ಏನಾಗುತ್ತೆ, delta G can be negative if the delta S has sufficiently high negative value. So ನಮ್ಗೆ ಈಗ delta S ನೆಗೆಟಿವ್ ಅಲ್ಲಿ ಇರೋದ್ರಿಂದ ಈ ಮೈನಸ್ ಅಂಡ್ ಮೈನಸ್ ಏನಾಗುತ್ತೆ ಅದು ಪಾಸಿಟಿವ್ ಆಗ್ಬಿಡತ್ತೆ. ಸೊ ನಾವು ಈ ಡೆಲ್ಟಾ ಜಿ ನ ನೆಗೆಟಿವ್ ಮಾಡಬೇಕು ಅಂತಂದ್ರೆ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದಿ ಡೆಲ್ಟಾ ಎಚ್ ವ್ಯಾಲ್ಯೂ. ಓಕೆ. ಸೊ ಡೆಲ್ಟಾ ಎಚ್ ವ್ಯಾಲ್ಯೂ ಆಸ್ ಲಾಂಗ್ ಆಸ್ ಇಟ್ ಇಸ್ ಇನ್ ದಿ ಮೈನಸ್ ನೆಗೆಟಿವ್ ವ್ಯಾಲ್ಯೂ ಮೋರ್ ದ್ಯಾನ್ ಟಿ ಡೆಲ್ಟಾ ಎಸ್, ಆಗ ಮಾತ್ರ ಡೆಲ್ಟಾ ಜಿ ವಿಲ್ ಬಿ ನೆಗೆಟಿವ್, ದಟ್ ಇಸ್ ಸ್ಪಾಂಟೇನಿಯಸ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಡೆಲ್ಟಾ ಎಚ್ ವ್ಯಾಲ್ಯೂ ಮೊದಲು ಜಾಸ್ತಿ ಇದ್ರೂ ಕೂಡ ಬರ್ತಾ ಬರ್ತಾ ಏನಾಗುತ್ತೆ ಅದು ಲೆಸ್ ನೆಗೆಟಿವ್ ಅಥವಾ ಪಾಸಿಟಿವ್ ಆಗ್ಬಿಟ್ರೆ ಏನಾಗುತ್ತೆ, ದೆನ್ ಇಟ್ ವಿಲ್ ಡೆಲ್ಟಾ ಜಿ ವಿಲ್ ಬಿಕಮ್ 0. Okay. So delta G becomes 0 ಅಂದ್ರೆ ನಾವೇನ್ ಅರ್ಥ ಮಾಡ್ಕೊಳ್ಬೇಕು, ಇಟ್ ಹ್ಯಾಸ್ ರೀಚ್ ದಿ ಈಕ್ವಿಲಿಬ್ರಿಯಂ ಅಂತ ಅರ್ಥ ಮಾಡ್ಕೊಳ್ಬೇಕು ನಾವು. ಸೊ ಇದೆಲ್ಲ ಥರ್ಮೋಡೈನಮಿಕಲ್ ಕಾನ್ಸೆಪ್ಟ್ಸ್ ಸ್ವಲ್ಪ ನೀವು ರಿಕಾಲ್ ಮಾಡ್ಕೊಳ್ಬೇಕು. ಡೆಲ್ಟಾ ಜಿ ನೆಗೆಟಿವ್ ಇದ್ರೆ ಸ್ಪಾಂಟೇನಿಯಸ್ ಅಂತ ಕರಿತೀವಿ, ಡೆಲ್ಟಾ ಜಿ ಪಾಸಿಟಿವ್ ಇದ್ರೆ ನಾನ್ ಸ್ಪಾಂಟೇನಿಯಸ್ ಅಂತ ಹೇಳ್ತೀವಿ, ಅಂಡ್ ಡೆಲ್ಟಾ ಜಿ 0 ಆಗಿದ್ರೆ ಅದನ್ನ ಈಕ್ವಿಲಿಬ್ರಿಯಂ ಸ್ಟೇಟ್ ಅಂತ ಹೇಳ್ತೀವಿ. ಓಕೆ. ಸೊ ಮೊದಲಿಗೆ ಡೆಲ್ಟಾ ಎಚ್ ಸಫಿಶಿಯೆಂಟ್ಲಿ ನೆಗೆಟಿವ್ ಇರೋದ್ರಿಂದ ಡೆಲ್ಟಾ ಜಿ ವ್ಯಾಲ್ಯೂ ಕೂಡ ನೆಗೆಟಿವ್ ಇರುತ್ತೆ. ಬಟ್ ಬರ್ತಾ ಅಂದ್ರೆ ಲೇಯರ್ ಬೈ ಲೇಯರ್ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆಗ್ತಾ ಏನಾಗುತ್ತೆ, ಈ ಡೆಲ್ಟಾ ಜಿ ವ್ಯಾಲ್ಯೂ ವಿಲ್ ಬಿಕಮ್ 0. ದಟ್ ಮೀನ್ಸ್ ದಿ ಅಡ್ಸಾರ್ಪ್ಷನ್ ಪ್ರೋಸೆಸ್ ಈಗ ಈಕ್ವಿಲಿಬ್ರಿಯಂ ಸ್ಟೇಟ್ಗೆ ಅಟೈನ್ ಆಗಿದೆ ಅಂತ ಹೇಳ್ಬೋದು. ಸೊ ಹೀಗೆ ನಾವು ವಿ ಹ್ಯಾಡ್ ಲರ್ನ್ಡ್ ಅಬೌಟ್ ದಿ ಅಡ್ಸಾರ್ಪ್ಷನ್ ಮೆಕ್ಯಾನಿಸಮ್. In the next class, let us learn about the types of adsorption. Thank you.